ಸಂಜೆ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ಬಳಲಿದ್ದು ಹೇಗೆ? 3 ದಿನ ಮಳೆಗೆ ಇಡೀ ರಾಜ್ಯ ತತ್ತರಿಸಿ ಹೋಗಿದ್ಯಾ? ರಾಜ್ಯದಲ್ಲಿ ಇನ್ನೆಷ್ಟು ದಿನ ಮಳೆರಾಯ ಅಬ್ಬರಿಸಲಿದ್ದಾನೆ? ನೋಡೋಣ ಮಳೆರಗಳೆ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಧಾನಿ ಮಂದಿಗೆ ಜಿಗುಪ್ಸೆ ಉಂಟು ಮಾಡುತ್ತಿರುವ ರಣರಕ್ಕಸ ಮಳೆ ಬೆಂಬಿಡದೆ ಭೂತದಂತೆ ಕಾಡುತ್ತಿದೆ. ಇಡೀ ದಿನ ಶಾಂತವಾಗಿರುವ ಮುಗಿಲು ಸಂಜೆಯಾಗುತ್ತಿದ್ದಂತೆ ಮುರಿದು ಬೀಳುವಂತೆ ಮಳೆ ಸುರಿಯುತ್ತಿದೆ. ವರುಣನಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದ್ದು, ಅದರಲ್ಲಿಯೂ ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಟ ನಡೆಸುವಂತಾಗಿದೆ. ಕಳೆದ ಹಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆ ಇದೀಗ ಮತ್ತೆ ಸಂಜೆಯಾಗ್ತಿದ್ದಂತೆ ಆರಂಭವಾಗಿ ಬೆಳಗ್ಗೆವರೆಗೂ ಸುರಿಯುತ್ತಿದೆ. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿದ್ದಾರೆ. ಕಳೆದ 3 ದಿನಗಳಿಂದ ಜನರ ಲೆಕ್ಕಾಚಾರಗಳನ್ನೇ ತಲೆಕೆಳಗಾಗುವಂತೆ ಸುರಿಯುತ್ತಿರುವ ಮಹಾಮಳೆಗೆ ಬೆಂಗಳೂರಿನ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಎಲ್ಲಿ ಯಾವ ಅನಾಹುತವಾಗುತ್ತೋ ಅಂತ ಚಿಂತೆಯಲ್ಲಿರುವ ಬೆಂಗಳೂರಿಗರು ಭಯವನ್ನ ಬೆನ್ನಿಗೆ ಕಟ್ಟಿಕೊಂಡೇ ತಮ್ಮ ನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ. ನಿನ್ನೆ ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಜಿಟಿ ಮಳೆ ಸುರಿದಿದೆ. ಮೊನ್ನೆ ರಾತ್ರಿ ಸುರಿದ ಮಳೆ ಭಾರಿ ರಗಳೆ ತಂದಿಟ್ಟಿತು. ನಿನ್ನೆಯೂ ಅದೇ ಪರಿಸ್ಥಿತಿ ಮುಂದುವರಿಯಿತು. ಹೀಗಾಗಿ ಜನರು ತೀವ್ರ ಪರದಾಟ ನಡೆಸಿದ್ರು. ನಿನ್ನೆ ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಸುರಿದ ಮಳೆ ರಾತ್ರಿ ವೇಳೆಗೆ ರೌದ್ರ ಅವತಾರ ತಾಳಿತ್ತು. ಆದರೆ ಇಂದು ಕೊಂಚ ವ್ಯತಿರಿಕ್ತ ವಾತಾವರಣವಿದ್ದು, ಬೆಳಗ್ಗೆಯಿಂದಲೇ ಬೆಂಗಳೂರಿನಲ್ಲಿ ಭರ್ತಿ ಬಿಸಿಲು ಇದೆ. ಆದರೆ ರಾತ್ರಿ ವೇಳೆಗೆ ಮತ್ತೆ ಭಾರೀ ಮಳೆಯಾಗುವ ಸಂಭವವಿದ್ದು, ಬೆಂಗಳೂರಿಗರ ಸಂಡೇ ಪಾರ್ಟಿಗೆ ಕಂಟಕವಾಗುತ್ತೆ ಅಂತ ಹೇಳಲಾಗುತ್ತಿದೆ. ನಿನ್ನೆಯ ಮಳೆಗೆ ಇಂದು ಎಲ್ಲೆಲ್ಲೂ ನೀರು ಆವರಿಸಿದ್ದು, ವಾಹನ ಸವಾರರು ಕೂಡ ಹೈರಾಣಾಗಿ ಹೋದ್ರು. ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಗೋಡಿ ಚಂದಾಪುರದಲ್ಲಿ ನಿನ್ನೆ ಭಾರೀ ಮಳೆಯಾಗಿದ್ದು, ಇಂದು ಕೂಡ ಮುಂದುವರಿಯುವ ಸಂಭವವಿದೆ. ಜಿಟಿ ಮಳೆಯಿಂದಾಗಿ ವಾಹನ ಸವಾರರು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೆಲವರ ವೀಕೆಂಡ್ ಪಾರ್ಟಿಗಳಿಗೂ ವರುಣ ಬ್ರೇಕ್ ಹಾಕಿದ್ದ. ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿಯ ಪ್ರಮುಖ ರಸ್ತೆಗಳು ಖಾಲಿ ಹೊಡಿತಾ ಇದ್ವು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇನ್ನೂ 4 ದಿನ ಮಳೆ ಕಾಡಲಿದ್ದು, ಮನೆಯಿಂದ ಹೊರ ಬರೋ ಮುನ್ನ ಎಚ್ಚರಿಕೆಯಿಂದ ಇರಬೇಕಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರೇಣಮಾಕಲಹಳ್ಳಿ ಗ್ರಾಮದ ಬಳಿ ಮಳೆಯಿಂದಾಗಿ ರಸ್ತೆಗೆ ಅಡ್ಡಲಾಗಿ ಮರ ಉರುಳಿ ಬಿದ್ದಿತ್ತು. ಪೆರೇಸಂದ್ರ ಗುಡಿಬಂಡೆ ಗೌರಿಬಿದನೂರು ರಸ್ತೆ ಮಾರ್ಗದಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ನಿರಂತರ ಮಳೆಗೆ ಬೃಹತ್ ಮರ ರಸ್ತೆ ಮೇಲೆ ಬಿದ್ದಿದ್ದರಿಂದ ದಾರಿಯೇ ಇಲ್ಲದಂತಾಗಿತ್ತು. ಹೀಗಾಗಿ ಕಾರು ಬೈಕುಗಳ ಸವಾರರು ಪರದಾಟ ನಡೆಸಿದ್ರು. ಬಳಿಕ ಮರವನ್ನ ಅರಣ್ಯ ಇಲಾಖೆ ಅಗ್ನಿಶಾಮಕ ಸಿಬ್ಬಂದಿ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಮಳೆ ರಾಮನಗರ ಜಿಲ್ಲೆಗೆ ಕಂಟಕವಾಗಿ ಕಾಡ್ತಾ ಇದ್ದು, ಚನ್ನಪಟ್ಟಣ ತಾಲೂಕಿನಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಇಡೀ ಗ್ರಾಮವೇ ಜಲಾವೃತವಾಗಿದೆ. ಕೋಳೂರು ಗ್ರಾಮದ ಬಳಿಯ ಗಾಂಧಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಬಿದ್ದಿದೆ. ಇಲ್ಲಿನ 60ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ಆಹಾರ ಪದಾರ್ಥಗಳು ವಸ್ತುಗಳು ನಾಶವಾಗಿವೆ. ಮನೆಯಲ್ಲಿದ್ದ ದಾಖಲಾತಿಗಳು ನೀರಿನಲ್ಲೇ ನೆನೆದಿವೆ. ರಣರಕ್ಕಸ ಮಳೆಗೆ ಇಡೀ ಗ್ರಾಮದ ಜನರೇ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡುತ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಮಳೆ ಅವಾಂತರ ಸೃಷ್ಟಿಸಿದ್ದು, ಜಿಲ್ಲೆಯ ಜನರು ಬಸವಳಿದು ಹೋಗಿದ್ದಾರೆ. ಚನ್ನರಾಯಪಟ್ಟಣದ ಬಾಗೂರು ಕೆರೆ ಕೋಡಿ ಬಿದ್ದು ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ಕೆರೆ ನೀರು ಉಕ್ಕಿ ಹರಿಯುತ್ತಿರುವುದರಿಂದ ವಾಹನ ಸವಾರರು ಇನ್ನಿಲ್ಲದಂತೆ ಪರದಾಟ ನಡೆಸುತ್ತಿದ್ದಾರೆ. ನಿನ್ನೆ ಸುರಿದ ಮಳೆಯಿಂದಾಗಿ ತಾಲೂಕಿನ ಹಲವೆಡೆ ಕೆರೆ ಕಟ್ಟೆಗಳು ತುಂಬಿದ್ದು, ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಹೀಗಾಗಿ ಈ ಭಾಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯನಪಟ್ಟಣ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು, ನುಗ್ಗೇಹಳ್ಳಿಯ ಹಿರೇಕೆರೆ ಉಕ್ಕಿ ಹರಿದು ಅನಾಹುತ ಸಂಭವಿಸಿದೆ. ಮನೆ ಅಂಗಡಿ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದು, ಜನರು ಪರದಾಡುವಂತಾಗಿದೆ. ರಾತ್ರಿ ಸುರಿದ ಮಳೆಗೆ ಇನ್ನೂ ಕೂಡ ಪ್ರವಾಹ ಪರಿಸ್ಥಿತಿ ಕಡಿಮೆಯಾಗುತ್ತಿಲ್ಲ. ನುಗ್ಗೇಹಳ್ಳಿ ಮಟ್ಟನವಿಲೆ ನುಗ್ಗೇಹಳ್ಳಿ ಸಮುದ್ರವಳ್ಳಿ ಭಾಗದ ಸಂಪರ್ಕ ಕಟ್ ಆಗಿದ್ದು, ರಸ್ತೆ ಮೇಲೆ 3 ಅಡಿಯಷ್ಟು ಕೋಡಿ ನೀರು ಹರಿಯುತ್ತಿದೆ. ಇಂದು ಮತ್ತೆ ಮಳೆ ಮುಂದುವರೆದರೆ ಮತ್ತಷ್ಟು ಅನಾಹುತ ಸೃಷ್ಟಿಯಾಗೋ ಭೀತಿ ಎದುರಾಗಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಗಣೇಶನಿಗೂ ವಿಘ್ನ ಎದುರಾಗಿದೆ. ಗಣೇಶ ಚತುರ್ಥಿಗೆ 3 ದಿನ ಬಾಕಿ ಇರುವಾಗಲೇ ಗಣೇಶ ಮೂರ್ತಿಗಳು ಜಲಾವೃತವಾಗಿವೆ. ತಡರಾತ್ರಿ ಸುರಿದ ಭಾರೀ ಮಳೆಗೆ ಗಣೇಶ ಮೂರ್ತಿ ತಯಾರಕರ ಟೆಂಟ್ಗೆ ನೀರು ನುಗ್ಗಿದ್ದು, 100 ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳು ಜಲಾವೃತಗೊಂಡಿವೆ. 200ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ಮೂರ್ತಿಗಳು ಹಾಳಾಗಿವೆ. 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಮೂರ್ತಿಗಳು ಹಾನಿಯಾಗಿದ್ದು, ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಗೆ ಅವಾಂತರಗಳ ಸುರಿಮಳೆ ಆಗಿದ್ದು ಹೇಗೆ? ರಾಜ್ಯದಲ್ಲಿ ಈವರೆಗೆ ಎಷ್ಟು ಎಕರೆ ಬೆಳೆ ವರುಣದೇವ ನುಂಗಿ ಹಾಕಿದ್ದಾನೆ? ಕೆರೆಯಂತಾದ ಹೊಲಗಳು, ತೆಂಗಿನ ಮರಗಳು ಸರ್ವನಾಶ. ಇದೆಲ್ಲವನ್ನು ನೋಡೋಣ ಬೆಳೆ ಸರ್ವನಾಶ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಸುರಿತಾ ಇರುವ ರಣಮಳೆ ಅವಾಂತರಗಳನ್ನು ಸೃಷ್ಟಿಸಿದ್ದು ರಾಜ್ಯದ ಮೂಲೆ ಮೂಲೆಯಲ್ಲೂ ಅವಾಂತರಗಳ ಸುರಿಮಳೆಯೇ ಆಗಿದೆ. ಜಮೀನುಗಳು ಜಲಾವೃತವಾಗಿದ್ರೆ ಊರುಗಳೇ ಮುಳುಗಡೆ ಆಗೋ ಭೀತಿ ಎದುರಾಗಿದೆ. ರಸ್ತೆಗಳು ನೀರಲ್ಲಿ ಮುಳುಗಿದ್ರೆ ಜಮೀನುಗಳು ಜಲಾವೃತವಾಗಿ ಬೆಳೆಗಳು ನಾಶವಾಗಿವೆ. ಸಂಜೆ ಆಗ್ತಿದ್ದಂತೆ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಳೆ ನಾಶವಾಗಿರೋದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಕಳೆದ 3 ದಿನಗಳಿಂದ ಯಾದಗಿರಿ ಜಿಲ್ಲೆಯಲ್ಲಿ ಸುರಿತಾ ಇರುವ ಮಹಾಮಳೆ ಅಕ್ಷರಶಃ ಯಾದಗಿರಿ ಜಿಲ್ಲೆ ಮಂದಿಯನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, ವಡಗೇರ ಪಟ್ಟಣದಲ್ಲಿ ಜಮೀನುಗಳು ಜಲಾವೃತವಾಗಿದೆ. ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತಿವೆ. ಹೀಗಾಗಿ ಮಳೆ ನೀರು ಸಂಪೂರ್ಣ ಜಮೀನುಗಳನ್ನು ಆವರಿಸಿಕೊಳ್ಳುತ್ತಿದೆ. ಹತ್ತಿ ಬೆಳೆಯಂತೂ ಸಂಪೂರ್ಣ ನೀರು ಪಾಲಾಗಿದೆ. ಹೀಗಾಗಿ ಕಷ್ಟಪಟ್ಟು ಬೆಳೆ ಬೆಳೆದಿದ್ದ ಅನ್ನದಾತರು ಕಂಗಾಲಾಗುವಂತಾಗಿದೆ. ಕೋಲಾರದಲ್ಲಿ ಸುರಿದ ಮಳೆಗೆ ಭಾರೀ ಅನಾಹುತ ಸಂಭವಿಸಿದ್ದು, ವರುಣದೇವ ಎಕರೆಗಟ್ಟಲೆ ಬೆಳೆಗಳನ್ನು ನುಂಗಿ ಹಾಕಿದ್ದಾನೆ. ಕೋಲಾರ ಜಿಲ್ಲೆಯಲ್ಲಿ ಹಲವೆಡೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಅಪಾರ ಬೆಳೆ ಹಾನಿ ಸಂಭವಿಸಿದೆ. ರೈತರ ಜಮೀನುಗಳು ಸಂಪೂರ್ಣ ಕೆರೆಯಂತಾಗಿವೆ. ಚೌಡದೇವನಹಳ್ಳಿ ಗ್ರಾಮದ ಕುಪೇಂದ್ರ ಅನ್ನೋರಿಗೆ ಸೇರಿದ ಜಮೀನು ಮುಳುಗಡೆಯಾಗಿದ್ದು, ಅವರೇ ಬೆಳೆ ಡ್ರಿಪ್ ಹಾಗೂ ನೀರಿನ ಪೈಪ್ಗಳು ಕೊಚ್ಚಿ ಹೋಗಿವೆ. ರಾಜಕಾಲುವೆ ತುಂಬಿ ಹರಿದು ಬೆಳೆ ನೀರು ಪಾಲಾಗಿದೆ. ಮಹಾಮಳೆಗೆ ಕೋಲಾರ ಜಿಲ್ಲೆ ತತ್ತರಿಸಿ ಹೋಗಿದ್ದು, ಹೊಲಗಳು ಸಂಪೂರ್ಣ ಕೆರೆಯಂತಾಗಿವೆ. ಕೋಲಾರ ತಾಲೂಕಿನ ಬೆತ್ತನಿ ಗ್ರಾಮದ ಬಳಿಯ ಬೀನ್ಸ್ ತೋಟದಲ್ಲಿ ನೀರು ತುಂಬಿಕೊಂಡಿದೆ. 2 ರಿಂದ 3 ಅಡಿಯಷ್ಟು ನೀರು ನಿಂತಿದ್ದು, ಬೀನ್ಸ್ ಬೆಳೆ ಕೊಳೆಯುತ್ತಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರೋ ಬೆಳೆ ಹಾಳಾಗಿದ್ದು, ಬೆತ್ತನಿ ಗ್ರಾಮದ ರೈತ ವೆಂಕಟೇಶಪ್ಪನಿಗೆ ದಿಕ್ಕು ತೋಚದಂತಾಗಿದೆ. ಇದೇ ರೀತಿ ಮಳೆ ಬಂದ್ರೆ ಹೇಗಪ್ಪ ಜೀವನ ಸಾಗಿಸೋದು ಅಂತ ಕಂಗಾಲಾಗಿದ್ದಾರೆ. ರಾಮನಗರ ಜಿಲ್ಲೆಗೆ ವರುಣನ ಅವಕೃಪೆ ಮುಂದುವರೆದಿದ್ದು, ಜಿಲ್ಲೆಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಕೋಲೂರು ಗ್ರಾಮದ ಬಳಿ ಜಮೀನುಗಳಿಗೆ ನೀರು ನುಗ್ಗಿದ್ದು ಕೆರೆಯಂತಾಗಿವೆ. ಮಳೆಯಿಂದಾಗಿ 100 ಹೆಕ್ಟೇರ್ ಬೆಳೆಗಳು ನೀರು ಪಾಲಾಗಿವೆ. ತೆಂಗು, ಸೀಮೆ ಹುಲ್ಲು, ತರಕಾರಿ ಬೆಳೆ ನಾಶವಾಗಿದೆ. ಹೊಲಗಳೆಲ್ಲ ಸಂಪೂರ್ಣ ನೀರಿನಿಂದ ಜಲಾವೃತಗೊಂಡಿದ್ದು, ಕಷ್ಟಪಟ್ಟು ಬೆಳೆ ಬೆಳೆದ ರೈತರು ಪರದಾಡುವಂತಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹೆಗ್ಗಡಗೆರೆ ಕೋಡಿ ಬಿದ್ದು ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ನಿರಂತರ ಮಳೆಗೆ ಕೆರೆ ಕೋಡಿ ಬಿದ್ದಿದ್ದು, ತೆಂಗಿನ ತೋಟ ಜಲಾವೃತವಾಗಿದೆ. ಅತಿಯಾದ ಮಳೆ ನೀರು ನುಗ್ಗಿದ್ರಿಂದಾಗಿ ಬೆಳೆ ನಾಶವಾಗೋ ಭೀತಿ ರೈತರನ್ನ ಕಾಡ್ತಾ ಇದೆ. ಸತತ ಮಳೆಗೆ ತೆಂಗಿನ ತೋಟದಲ್ಲಿ ಬೆಳೆದಿರೋ ಮೇವು ಕೂಡ ಹಾಳಾಗಿದೆ. ರಾಯಚೂರು ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ಈ ಭಾಗದ ನಾರಾಯಣ ಬಲದಂಡೆ ಕಾಲುವೆ ತುಂಬಿ ಹರಿಯುತ್ತಿದೆ. ನೀರಿನ ರಭಸಕ್ಕೆ ಕಾಲುವೆ ಒಡೆದು ನೀರು ಹರಿಯುತ್ತಿದೆ. ಸಿರವಾರ ತಾಲೂಕಿನ ಕುರುಕುಂದ ಬಳಿ ಕೆರೆ ಕೋಡಿ ಬಿದ್ದ ಪರಿಣಾಮ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗೋ ಆತಂಕ ಎದುರಾಗಿದೆ. ಹೀಗಾಗಿ ರೈತರಿಗೆ ದಿಕ್ಕೆ ತೋಚದಂತಾಗಿದ್ದು ಪರದಾಡ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಕಣವ ಡ್ಯಾಂನಿಂದ 4000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಅಪಾರ ಪ್ರಮಾಣದಲ್ಲಿ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಹಾಗೂ ದಶವಾರ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಅಷ್ಟೇ ಅಲ್ಲ, ಮಳೆಯಿಂದಾಗಿ 100 ಎಕರೆ ಜಮೀನು ಜಲಾವೃತಗೊಂಡಿದೆ. ಮಳೆಯಿಂದಾಗಿ ತೆಂಗು, ರೇಷ್ಮೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ವಡಗೇರ ಪಟ್ಟಣದಲ್ಲಿ ಜಮೀನುಗಳು ಜಲಾವೃತಗೊಂಡಿವೆ. ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು, ನೀರೆಲ್ಲ ಜಮೀನುಗಳಿಗೆ ನುಗ್ಗಿದ್ದು, ಹೊಲಗಳೆಲ್ಲ ಕೆರೆಯಂತಾಗಿವೆ. ಹೀಗಾಗಿ ಹತ್ತಿ ಬೆಳೆ ಸಂಪೂರ್ಣ ನೀರು ಪಾಲಾಗಿದ್ದು, ಅನ್ನದಾತರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಕಂಟಕವಾಗಿ ಪರಿಣಮಿಸಿದ್ದು ಹೇಗೆ? ಮನೆ ಕುಸಿತದಿಂದ ಜನರು ಪರದಾಡಿದ್ದು ಎಲ್ಲಿ? ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು ಎಲ್ಲಿ? ನೋಡೋಣ ವರುಣಾಘಾತ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ರಾಯರಪಾಳ್ಯದಲ್ಲಿ ಭಾರೀ ಮಳೆಯಿಂದಾಗಿ ಮನೆ ಜಲಾವೃತಗೊಂಡಿದೆ. ನಿರಂತರ ಮಳೆ ಸುರಿದ ಪರಿಣಾಮ ತೋಟದ ಮನೆ ಸಂಪೂರ್ಣ ಜಲಾವೃತವಾಗಿದೆ. ವೀರಭದ್ರಯ್ಯ ಅನ್ನೋರಿಗೆ ಸೇರಿದ ಮನೆಯಾಗಿದ್ದು ಕುಟುಂಬಸ್ಥರು ಪರದಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಸುರಿದ ಜೋರು ಮಳೆಯಿಂದಾಗಿ ಅವಾಂತರವಾಗಿದ್ದು, ದಿನಸಿ ಪದಾರ್ಥಗಳೆಲ್ಲವೂ ನೀರು ಪಾಲಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಯಲವಟ್ಟಿ ಗ್ರಾಮದಲ್ಲೂ ಮಳೆ ಅವಾಂತರ ಆಗಿದೆ. ಯಲವಟ್ಟಿ ಗ್ರಾಮದಲ್ಲಿ 3 ಮನೆಗಳ ಗೋಡೆಗಳು ಕುಸಿದಿವೆ. ಸೋನಿಬಾಯ, ದಾದಾ ಸಾಹೇಬ್, ಶ್ಯಾಮ್ ನಾಯ್ಕ್ ಅನ್ನೋರಿಗೆ ಸೇರಿದ ಮನೆಗೋಡೆ ಕುಸಿದು ಬಿದ್ದಿದೆ. ಮನೆಗೋಡೆ ಕುಸಿತದಿಂದ ಕುಟುಂಬಗಳು ಕಂಗಾಲಾಗಿದ್ದು, ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ.
ಹಲವಾರು ಜಿಲ್ಲೆಯಲ್ಲೂ ಭಾರಿ ಮಳೆಯಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದ ಅಲ್ಲಾಭಕ್ಷ್ ಅನ್ನೋರ ಮನೆಯ ಗೋಡೆ ಕುಸಿತವಾಗಿದೆ. ನಿರಂತರ ಮಳೆಯಿಂದಾಗಿ ಮನೆಗೋಡೆ ಶಿಥಿಲಗೊಂಡು ಕುಸಿದು ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿದ್ದು ಸರ್ಕಾರ ಮನೆ ನಿರ್ಮಿಸೋಕೆ ನೆರವಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ವರುಣದೇವ ತನ್ನ ಆರ್ಭಟ ಮುಂದುವರೆಸಿದ್ದು ಜಿಲ್ಲೆಯ ಜನರನ್ನ ಹೈರಾಣಾಗಿಸಿದ್ದಾನೆ. ಭಾರಿ ಮಳೆಯಿಂದಾಗಿ ತೇರಿನ ಗೋಡೌನ್ ಕುಸಿದು ಬಿದ್ದಿದ್ದು ಭಕ್ತರು ಆತಂಕಗೊಂಡಿದ್ದಾರೆ. ಚನ್ನರಾಯಪಟ್ಟಣದ ಜಂಬೂರು ಗ್ರಾಮದಲ್ಲಿ ಕೋಟೆ ಮಾರಮ್ಮ ದೇವರ ತೇರು ಮನೆ ಸಂಪೂರ್ಣ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಮಳೆಯಿಂದಾಗಿ ಚನ್ನರಾಯಪಟ್ಟಣ ತಾಲೂಕಿನ ಹಲವೆಡೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಪ್ರಚಂಡವಾಗಿ ಸುರಿಯುತ್ತಿರುವ ಮಹಾಮಳೆಗೆ ಹಾವೇರಿಯಲ್ಲೂ ಮನೆ ಕುಸಿತವಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ಮಂಜುನಾಥ್ ಕಡೇಮನಿ ಅನ್ನೋರಿಗೆ ಸೇರಿದ ಮನೆ ಇದಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು, ದವಸ ಧಾನ್ಯಗಳು ಹಾಳಾಗಿದ್ದು ಕುಟುಂಬ ಕಂಗಾಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಮನೆಗಳು ಧರೆಗೆ ಉರುಳುತ್ತಿವೆ. ಮಸ್ಕಿ ತಾಲೂಕಿನ ಬೆಳ್ಳಿಗನೂರು ಗ್ರಾಮದಲ್ಲಿ ಮಳೆಯಿಂದಾಗಿ ಮನೆಗಳು ಕುಸಿದಿವೆ. 4 ಮನೆಗಳು ಕುಸಿದಿದ್ದು 1 ಆಟೋ ಜಖಂಗೊಂಡಿದೆ. ಅಷ್ಟೇ ಅಲ್ಲ, ಅಪಾರ ಮನೆಗಳಿಗೆ ನೀರು ನುಗ್ಗಿದ್ದು ಪರದಾಡುವಂತಾಗಿದೆ. ಮನೆ ಕುಸಿದ ಸ್ಥಳಕ್ಕೆ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಭೇಟಿ ನೀಡಿದ್ದು ವೈಯಕ್ತಿಕವಾಗಿ ಪರಿಹಾರ ನೀಡಿದ್ರು. ಅಷ್ಟೇ ಅಲ್ಲ, ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದಿದೆ. ನಿರಂತರ ಮಳೆಗೆ ಸ್ವಾಮಿ ಅನ್ನೋರಿಗೆ ಸೇರಿದ ಮನೆಗೆ ಹಾನಿಯಾಗಿದೆ. ಆದರೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ಇದ್ದ ಸೂರು ಮಳೆಗೆ ಹಾಳಾಗಿದ್ದರಿಂದ ಕುಟುಂಬ ಬೀದಿಗೆ ಬಂದಿದ್ದು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದ್ದು ಇಡೀ ಜಿಲ್ಲೆಯಲ್ಲಿ ವರುಣ ವಕ್ರ ದೃಷ್ಟಿ ಬೀರಿದೆ. ಜಿಲ್ಲೆಯ ಶಹಾಪುರ ಪಟ್ಟಣದ 10 ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ದು ಅಂಗಡಿ ಮಾಲೀಕರು ಪರದಾಡುವಂತಾಗಿದೆ. ಅಂಗಡಿಯಲ್ಲಿ ನಿಂತ ನೀರು ಹೊರಹಾಕಲು ಮಾಲೀಕರು ಹರಸಾಹಸ ಪಟ್ಟಿದ್ದು ಚರಂಡಿ ಸರಿಯಾಗಿ ಕ್ಲೀನ್ ಮಾಡದ್ದಕ್ಕೆ ಅಂಗಡಿಗಳಲ್ಲಿ ನೀರು ನುಗ್ಗಿದೆ ಎಂದು ಆರೋಪಿಸಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ನಗರಸಭೆ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ಹಿಡಿಶಾಪ ಹಾಕಿದ್ರು. ದೌರ್ಜನ್ಯ ಆರೋಪ, ಶ್ರೀಗಳಿಂದ ನಡೆಯಿತ ಸಂಧಾನ ಸರ್ಕಸ್. ದೌರ್ಜನ್ಯ ಸಾಬೀತಾದ್ರೆ ಶ್ರೀಗಳಿಗೆ ಎದುರಾಗೋ ಸವಾಲುಗಳು ಏನು? ಶ್ರೀಗಳಿಗೆ ಕಂಟಕವಾಗುತ್ತಾ? ಸಂತ್ರಸ್ತ ಬಾಲಕಿಯರ ಹೇಳಿಕೆಗಳು. ನೋಡೋಣ ಶ್ರೀ ಸಂಧಾನ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಚಿತ್ರದುರ್ಗದ ಮಠದಲ್ಲಿ ಇಂದು ಸಂಧಾನ ಸಭೆ ನಡೆಸಲಾಗಿದೆ ಎಂದು ಹೇಳಲಾಗಿದ್ದು ಆ ಕುರಿತು ಒಂದು ಫೋಟೋ ವೈರಲ್ ಆಗಿದೆ. ಸಭೆಯಲ್ಲಿ ಮಠದ ಆಡಳಿತಾಧಿಕಾರಿ ಬಸವರಾಜನ್, ಭಗೀರಥ ಪೀಠದ ಪೀಠಾಧ್ಯಕ್ಷ ಪುರುಷೋತ್ತಮ ನಂದಾಪುರಿ ಹಾಗೂ ಸ್ವಾಮೀಜಿಯ ಆಪ್ತರು ಭಾಗಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ತಡರಾತ್ರಿ ನಿವಾಸವೊಂದರಲ್ಲಿ ಈ ಸಭೆ ನಡೆದಿದೆ ಎಂದು ಹೇಳಲಾಗ್ತಿದ್ದು ಸ್ವಾಮೀಜಿಗಳ ಮೂಲಕ ಸಂಧಾನ ಮಾಡಲು ಯತ್ನಿಸಲಾಗಿದ್ದಂತೆ. ಮುರುಘಾ ಶ್ರೀಗಳ ವಿರುದ್ಧದ ಸಂಘರ್ಷ ಕೈಬಿಡೋದಕ್ಕೆ ಮನವೊಲಿಕೆ ಮಾಡಲಾಗ್ತಿದೆ. ಮಠದ ಆಡಳಿತಾಧಿಕಾರಿಯಾಗಿ ಮುಂದುವರಿಸೋ ಬಗ್ಗೆಯೂ ಬಸವರಾಜನ್ಗೆ ಭರವಸೆ ನೀಡಲಾಗಿದ್ದಂತೆ. ಕೆಲವು ಮಠಾಧೀಶರು, ಮುರುಘಾ ಶ್ರೀಗಳ ಆಪ್ತರು, ಬಸವರಾಜನ್ ಆಪ್ತರ ಸಮ್ಮುಖದಲ್ಲೇ ಮಾತುಕತೆ ನಡೆದಿದ್ದು ಮುರುಘಾ ಶ್ರೀಗಳು ಹಾಗೂ ಬಸವರಾಜನ್ ನಡುವೆ ಕದನ ವಿರಾಮ ಆಗೋ ಸಾಧ್ಯತೆಗಳಿವೆ ಅಂತ ಟಿವಿ9ಗೆ ಎರಡೂ ಕಡೆಯ ಆಪ್ತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಪೋಕ್ಸೋ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂತಹ ಕೇಸ್ಗಳಲ್ಲಿ ಯಾವುದೇ ರಾಜಿ ಸಂಧಾನಕ್ಕೆ ಅವಕಾಶ ಇರಲ್ಲ. ಬಾಲಕಿಯರು ಲೈಂಗಿಕ ದೌರ್ಜನ್ಯವಾಗಿದೆ ಅಂತ ಹೇಳಿಕೆ ನೀಡಿದ್ರೆ ಮುರುಘಾ ಶ್ರೀಗಳಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಮುರುಘಾ ಶ್ರೀಗಳ ಬಂಧನದ ಸಾಧ್ಯತೆ ಹೆಚ್ಚಾಗಲೂಬಹುದು. ಹೀಗಾಗಿ ಬಾಲಕಿಯರ ಹೇಳಿಕೆ ಮೇಲೆಯೇ ನಿರ್ಧರಿತವಾಗಲಿದೆ. ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಠಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮುರುಘಾ ಮಠಕ್ಕೆ ಭೇಟಿ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಹಾಸ್ಟೆಲ್ನಲ್ಲಿರುವ ಮಕ್ಕಳ ಜೊತೆ ಸಮಾಲೋಚನೆ ನಡೆಸಿದ್ರು. ಇದೇ ವೇಳೆ ಬೇರೆ ಜಿಲ್ಲೆಯ ಮಕ್ಕಳಿಗೆ ಆಯಾ ಜಿಲ್ಲೆಗೆ ತಮ್ಮ ಪೋಷಕರೊಂದಿಗೆ ತೆರಳಲು ಅವಕಾಶ ಮಾಡಿಕೊಡಲಾಯಿತು.
ಮುರುಘಾ ಶ್ರೀಗಳ ವಿರುದ್ಧ ದಾಖಲಾಗಿರುವ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಬಾಲಮಂದಿರದಲ್ಲಿ ಬಾಲಕಿಯರಿಂದ ಹೇಳಿಕೆ ದಾಖಲಿಸಲಾಗಿದೆ. ಇಬ್ಬರು ಸಂತ್ರಸ್ತ ಬಾಲಕಿಯರಿಂದ ಅಧಿಕಾರಿಗಳು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಬಾಲಕಿಯರ ಹೇಳಿಕೆ ಆಧಾರದ ಮೇಲೆ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಮೈಸೂರಿನಲ್ಲಿ ನೀಡಿದ ಯಥಾವತ್ತು ಹೇಳಿಕೆ ನೀಡಿದರೆ ಮುರುಘಾ ಶ್ರೀಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿಯರ ಪೋಷಕರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬಾಲಮಂದಿರದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಲಕಿಯರ ಪೋಷಕರನ್ನ ವಿಚಾರಣೆ ನಡೆಸಿದ್ರು. ಇಬ್ಬರು ಬಾಲಕಿಯರನ್ನ ಪ್ರತ್ಯೇಕ ಕೊಠಡಿಗಳಲ್ಲಿ ಕೂರಿಸಿ ಸತತ 4 ಗಂಟೆಯಿಂದ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದು ಬಳಿಕ ಮೆಡಿಕಲ್ ಟೆಸ್ಟ್ಗೆ ಕಳುಹಿಸಲಾಗಿದೆ. ಚಿತ್ರದುರ್ಗದ ಮುರುಘಾ ಶರಣರನ್ನ ತಕ್ಷಣಕ್ಕೆ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹಿರಿಯ ನ್ಯಾಯವಾದಿ ಗುಮ್ಮನೂರು ಮಲ್ಲಿಕಾರ್ಜುನ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ದಾವಣಗೆರೆ ಹಿರಿಯ ನ್ಯಾಯವಾದಿ ಗುಮ್ಮನೂರು ಮಲ್ಲಿಕಾರ್ಜುನ, ಈಗಾಗಲೇ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಕಾನೂನು ಏನ್ ಹೇಳ್ತದೆ ಆ ಪ್ರಕಾರ ತುರ್ತು ಕ್ರಮ ಕೈಗೊಳ್ಳಬೇಕು. ಸಂತ್ರಸ್ತ ಮಕ್ಕಳಿಗೆ ರಕ್ಷಣೆ ನೀಡಬೇಕು. ಮಕ್ಕಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮುರುಘಾ ಶ್ರೀಗಳ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ ಎಂದು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ಶ್ರೀಗಳ ವಿರುದ್ಧ ಸುಳ್ಳು ಆರೋಪ ಮಾಡಲಾಗಿದೆ. ನನ್ನ ಪ್ರಕಾರ ಮಠದಲ್ಲಿರುವವರೇ ಷಡ್ಯಂತ್ರ ಮಾಡಿದ್ದಾರೆ. ಪ್ರಕರಣದ ತನಿಖೆ ನಡೆಯುತ್ತಿದೆ. ಸತ್ಯಾಸತ್ಯತೆ ಹೊರಬರುತ್ತೆ. ತನಿಖೆ ಬಳಿಕ ಸತ್ಯಾಂಶ ಹೊರಬರಲಿದೆ. ಶ್ರೀಗಳು ಆರೋಪ ಮುಕ್ತರಾಗಿ ಹೊರಬರುವ ವಿಶ್ವಾಸ ಇದೆ ಎಂದು ಹೇಳಿದರು. ಶ್ರೀಗಳ ವಿರುದ್ಧದ ಆರೋಪದ ಬಗ್ಗೆ ಸೂಕ್ತ ಮತ್ತು ನ್ಯಾಯಯುತವಾದ ತನಿಖೆ ನಡೆಯಲಿ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಜೋಶಿ, ಮುರುಘಾ ಶರಣರು ನಾಡಿನ ಪ್ರತಿಷ್ಠಿತ ಸ್ವಾಮೀಜಿಗಳು. ಸದ್ಯ ಪ್ರಕರಣದ ಕುರಿತು ತನಿಖೆ ನಡೆಯುತ್ತಿದೆ. ಈ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ. ಆರೋಪದ ಬಗ್ಗೆ ಸೂಕ್ತ ನ್ಯಾಯಯುತವಾದ ತನಿಖೆಯಾಗಲಿ ಎಂದು ಆಗ್ರಹಿಸಿದ್ದಾರೆ. ಕೋಲಾರದ ತಿರಂಗಕ್ಕೆ ಮೋದಿ ಸಲಾಂ ಹೇಳಿದ್ರ ವಿಶೇಷವೇನು? ರಾಜ್ಯದಲ್ಲಿ ಶುರುವಾಯ್ತಾ ಮತ್ತೊಂದು ಧರ್ಮದಂಗಲ್? ಗಣೇಶನಿಗೂ ತಟ್ಟುತ್ತಾ ಧರ್ಮದಂಗಲ್ನ ಬಿಸಿ. ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕೋಲಾರದಲ್ಲಿ ಆಗಸ್ಟ್ 15ರಂದು ಅತಿದೊಡ್ಡ ರಾಷ್ಟ್ರಧ್ವಜ ಅನಾವರಣ ಮಾಡಲಾಗಿತ್ತು. ಇಂದು ಪ್ರಧಾನಿ ನರೇಂದ್ರ ಮೋದಿ ಕೋಲಾರದ ತ್ರಿವರ್ಣ ಧ್ವಜದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಮಾತನಾಡಿದರು. ಧ್ವಜದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಒಟ್ಟು 204 ಅಡಿ ಉದ್ದ, 630 ಅಡಿ ಅಗಲದ ಬೃಹತ್ ರಾಷ್ಟ್ರಧ್ವಜದ ಬಗ್ಗೆ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸಂಸದ ಮುನಿಸ್ವಾಮಿ ಇದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 15ರಂದು ತ್ರಿವರ್ಣ ಧ್ವಜ ಅನಾವರಣಗೊಳಿಸಲಾಗಿತ್ತು. ಬೃಹತ್ ಧ್ವಜ ಅನಾವರಣಕ್ಕಾಗಿ ಲಿಮ್ಕಾ ದಾಖಲೆಗೆ ಸೇರ್ಪಡೆಗೊಂಡಿತ್ತು. ಬೆಂಗಳೂರಿನಲ್ಲಿ ಗಣೇಶೋತ್ಸವಕ್ಕೆ ಧರ್ಮದಂಗಲ್ ತಟ್ಟಿದ್ದು ಹಿಂದೂ ವರ್ತಕರಿಂದಲೇ. ವಸ್ತು ಖರೀದಿಸುವಂತೆ ವಿಎಚ್ಪಿ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ. ವಿಎಚ್ಪಿ ಪೋಸ್ಟರ್ಗೆ ವಿಶ್ವ ಸನಾತನ ಪರಿಷತ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದು, ಗಣೇಶ ಚತುರ್ಥಿಗೆ ಹಿಂದೂಗಳ ಅಂಗಡಿಗಳಲ್ಲೇ ಖರೀದಿ ಮಾಡಿ ಎಂದು ಪೋಸ್ಟರ್ ಹಾಕಲಾಗಿದೆ. ಬಟ್ಟೆ, ಹೂವು, ಹಣ್ಣು, ತರಕಾರಿಯನ್ನ ಹಿಂದೂಗಳ ಬಳಿ ಖರೀದಿಸಿ, ಗಣೇಶ ಮೂರ್ತಿಗಳನ್ನ ಹಿಂದೂಗಳ ಅಂಗಡಿಗಳಲ್ಲೇ ತೆಗೆದುಕೊಳ್ಳಿ. ಹಬ್ಬಕ್ಕೆ ಏನೇ ಖರೀದಿ ಮಾಡಬೇಕಾದ್ರೂ ಕೂಡ ಹಿಂದೂ ಅಂಗಡಿಗೆ ಹೋಗಿ ಎಂದು ವಿಶ್ವ ಸನಾತನ ಪರಿಷತ್ ಅಧ್ಯಕ್ಷ ಭಾಸ್ಕರನ್ ಕರೆ ಕೊಟ್ಟಿದ್ದಾರೆ. ಗಣೇಶ ಹಬ್ಬಕ್ಕೆ ಹಿಂದೂಗಳಿಂದ ಖರೀದಿಸಿ ಎಂಬ ವಿಎಚ್ಪಿ ಪೋಸ್ಟ್ಗೆ ಮುಸ್ಲಿಂ ಮುಖಂಡ ಮೊಹಮ್ಮದ್ ಖಾಲಿದ್ ಕಿಡಿಕಾರಿದ್ದಾರೆ. ಭಾರತದಲ್ಲಿರುವ 90% ಹಿಂದೂಗಳು ವಿಶಾಲ ಹೃದಯದವರು, ಬಾಕಿ 10% ಮತೀಯವಾದಿಗಳಿದ್ದಾರೆ. ಅದು ಎಲ್ಲಾ ಧರ್ಮಗಳಲ್ಲೂ ಇರ್ತಾರೆ. ಇದು ತಮ್ಮ ಚಲಾವಣೆಗೋಸ್ಕರ ಮಾಡ್ತಿರುವಂತಹ ಅಭಿಯಾನ. 1 ವರ್ಷದಿಂದ ಎಷ್ಟು ಅಭಿಯಾನ ಮಾಡಿದ್ರು, ಯಾವ ಅಭಿಯಾನ ಸಕ್ಸಸ್ ಆಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇಂದು ನಡೆಯುತ್ತಿರುವ ಏಷ್ಯಾ ಕಪ್ ಟೂರ್ನಿಯ ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನವನ್ನ ಥಿಯೇಟರ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗ್ತಿದೆ. ಆದರೆ ಮಲ್ಟಿಪ್ಲೆಕ್ಸ್ ವಿರುದ್ಧ ಸಿಡಿದೆದ್ದಿರುವಂತಹ ನಿರ್ಮಾಪಕರು ತಮಗೆ ಅನ್ಯಾಯವಾಗ್ತಿದೆ ಅಂತ ಆಕ್ರೋಶಗೊಂಡಿದ್ದಾರೆ. ಮಲ್ಟಿಪ್ಲೆಕ್ಸ್ ವಿರುದ್ಧ ಕಿಡಿಕಾರಿರುವಂತಹ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಮಣ್ಕಾರ್, ಕ್ರಿಕೆಟ್ ಪ್ರಸಾರದಿಂದ ನಿರ್ಮಾಪಕರಿಗೆ ಕಷ್ಟವಾಗ್ತಾ ಇದೆ, ಇದರಿಂದ ತುಂಬಾ ನಷ್ಟವಾಗುತ್ತೆ, ಭಾನುವಾರದ ಶೋಗಳಿಗೆ ಭಾರಿ ಹೊಡೆತ ಬೀಳುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪರವೂರಿನಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡವರಿಗೆ ಖಾಸಗಿ ಬಸ್ಗಳು ಶಾಕ್ ಕೊಡ್ತಿವೆ. ಪ್ರತಿ ವೀಕೆಂಡ್ ಮತ್ತು ಹಬ್ಬಗಳು ಬಂದರೆ ಸಾಕು ಖಾಸಗಿ ಟ್ರಾವೆಲ್ಸ್ನವರು ಬಸ್ ಟಿಕೆಟ್ ದರಗಳನ್ನು ಜಾಸ್ತಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಇದೀಗ ಗಣೇಶನ ಹಬ್ಬದ ಹಿನ್ನೆಲೆ ಖಾಸಗಿ ಬಸ್ಗಳು ಲೂಟಿಗಿಳಿದಿವೆ. 800 ರೂಪಾಯಿ ಇದ್ದಂತ ಟಿಕೆಟ್ ದರವನ್ನ 1,500 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅದಲ್ಲದೆ ಅದರ ಮೇಲೆ 5% GST ಕೂಡ ತೆಗೆದುಕೊಳ್ತಿದ್ದಾರೆ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ.
ಖಾಸಗಿ ಬಸ್ಗಳು ಸಾಮಾನ್ಯ ದರಕ್ಕಿಂತ 3 ಪಟ್ಟು ಟಿಕೆಟ್ ದರ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಪರಿಶೀಲನೆಗೆ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಈ ಬಗ್ಗೆ ಆರ್ಟಿಒ ಆದೇಶ ಹೊರಡಿಸಿದ್ದು ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಪರಿಶೀಲನೆಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ 10 ಬಸ್ ನಿಲ್ದಾಣಗಳಲ್ಲಿ ಅಧಿಕಾರಿಗಳ ನೇಮಕ ಮಾಡಲಾಗಿದ್ದು ಟಿಕೆಟ್ ದರ ಹೆಚ್ಚಿಸಿದ್ದು ಕಂಡು ಬಂದರೆ ಪರವಾನಗಿ ಕ್ಯಾನ್ಸಲ್ ಮಾಡಲಿದ್ದಾರೆ. ಸಂಜೆ 6ರಿಂದ ಮಧ್ಯರಾತ್ರಿವರೆಗೆ ಖಾಸಗಿ ಬಸ್ಗಳ ಪರಿಶೀಲನೆ ನಡೆಯಲಿದೆ. 3 ಪಟ್ಟು ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವಂತಹ ಖಾಸಗಿ ಬಸ್ ಮಾಲೀಕರಿಗೆ ಸಾರಿಗೆ ಸಚಿವ ಶ್ರೀರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಪ್ರಯಾಣಿಕರಿಂದ ಹೆಚ್ಚಿನ ಹಣ ಪಡೆದರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಆಯಾ ರೂಟ್ಗೆ ನಿಗದಿಪಡಿಸಿರುವಂತಹ ದರವನ್ನೇ ಪಡೆಯಬೇಕು. ಒಂದು ವೇಳೆ ಯಾರಾದರೂ ಹೆಚ್ಚಿನ ಹಣ ಪಡೆದರೆ ಯಾವುದೇ ಮುಲಾಜು ಇಲ್ಲದೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಟ್ವೀಟ್ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹುಕ್ಕಾ ಬಾರ್ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ನಗರದ ಕಬ್ಬನ್ ಪಾರ್ಕ್ ಠಾಣಾ ವ್ಯಾಪ್ತಿಯ ಬ್ಲೋ ಹುಕ್ಕಾ ಬಾರ್ ಮೇಲೆ ದಾಳಿಯಾಗಿದ್ದು ಹುಕ್ಕಾ ಬಾರ್ನ ಪರಿಕರ 80,000 ಮೌಲ್ಯದ ಹುಕ್ಕಾ ಫ್ಲೇವರ್, 6,050 ರೂಪಾಯಿ ನಗದು ವಶಕ್ಕೆ ಪಡೆಯಲಾಗಿದೆ. ಅಪ್ರಾಪ್ತರು ಹುಕ್ಕಾ ಬಾರ್ನಲ್ಲಿ ಮಾದಕ ವಸ್ತು ಸೇವನೆ ಆರೋಪ ಕೇಳಿಬಂದ ಕಾರಣ ದಾಳಿ ನಡೆದಿದ್ದು ಹುಕ್ಕಾ ಬಾರ್ ಮಾಲೀಕರು ಮ್ಯಾನೇಜರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದಲ್ಲಿ ಅಷ್ಟಮಿ ಐಸಿರಿ ಎಂಬ ವಿಶೇಷ ಕಾರ್ಯಕ್ರಮ ನಡೆಯಿತು. ತುಳುನಾಡು ಯುವಕರ ಸಂಘದಿಂದ ಈ ಕಾರ್ಯಕ್ರಮ ನಡೆದಿದ್ದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಉತ್ಸವ ಸೇರಿದಂತೆ ಕರಾವಳಿಯ ಪರಂಪರೆ ಬಿಂಬಿಸುವಂತಹ ಹುಲಿ ಕುಣಿತ, ಯಕ್ಷಗಾನ, ಕಂಗಿಲು, ಚೆಂಡೆ ಕುಣಿತ ನೋಡುಗರನ್ನ ಮನಸೂರೆಗೊಳಿಸಿತ್ತು. ಇನ್ನು ಇದೇ ವೇಳೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಕರಾವಳಿ ಸಾಧಕರನ್ನ ಸನ್ಮಾನ ಮಾಡಲಾಯಿತು.